ಇಲ್ಲ ನಿಮಗೂ ಗೊತ್ತಿಲ್ಲ. ಇವಾಗ ಫ್ಯಾನ್ಸ್ ಏನು ಮಾಡ್ತಾರೆ, ಇವಾಗ ನಮ್ಮ ಬಾಸ್ ಆ ಸ್ಥಿತಿಲಿದ್ದಾಗ ಬಿಟ್ಕೊಡೋದಂತೂ ಇಲ್ಲ ಮೇಡಮ್. ಅವ್ರು ಎಂಥ ಸ್ಥಿತಿಲಿದ್ರು ಅಷ್ಟೇ ನಾವು ಬಿಟ್ಕೊಡೋ ಸೀನೆಲ್ಲ ಇಲ್ಲ. ಅವ್ರು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿ ಮೇಡಮ್, ನಾವು ಅವ್ರ ಜೊತೆ ಇದ್ದೇ ಇರ್ತೀವಿ. ಯಾವತ್ತಿಗೂ ಇರ್ತೀವಿ, ಇವತ್ತಿಗೂ ಇರ್ತೀವಿ, ಮುಂದೆನೂ ಇರ್ತೀವಿ. ನೆಕ್ಸ್ಟ್ ಲೆವೆಲ್ ಅಂದ್ರೆ ಏನು? ನೆಕ್ಸ್ಟ್ ಲೆವೆಲ್ ಅಂದರೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾವು ಸ್ವಂತ ಯಾರೇ ಮನೆ ಹೆಣ್ಮಕ್ಳಿಗಾದ್ರೂ ಆ ಥರ ಕಳಿಸಿದಾಗ ಎಂಥವ್ರಿಗೂ ಕೋಪ ಬಂದೇ ಬರುತ್ತೆ. ಯಾವ್ದ್ರೆ ನಮ್ಮ ಬಾಸ್ ಮಾಡಿದಾರೆ ಅಂತ ಯಾವುದೂ ಇದಿಲ್ಲ, ಏನೋ ಮಿಸ್ ಆಗಿದೆ. ಅದು ಯಾರೂ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಸ್ಥಿತಿ ಹಿಂಗೇನೆ ಅಸೋಸಿಯೇಟ್ ಆಗ್ತಿದ್ದಾಗ ಈಗ ನೀವು ಹೇಳ್ತಾ ಇದ್ದೀರಾ ಅವ್ರ ಹೆಂಡತಿಗೆ ಆ ಥರ ಮಾಡ್ತಾಯಿದ್ರು ಹಂಗಿಗೆ ಅಂತ. ಆ ಥರ ಮಾಡಾಗಿದ್ರೆ ಅಷ್ಟು ಕೆಟ್ಟವರಾಗಿರೋ ಎಲ್ಲೋ ಒಂದು ಟೈಮ್ ಆಗಿರುತ್ತೆ. ಗಂಡ ಹೆಂಡತಿ ಅಂದಮೇಲೆ ಜಗಳ ಇದ್ದಿದ್ದೇ ಇರುತ್ತೆ, ಎಲ್ಲೋ ಒಂದು ಟೈಮ್ ಆಗಿರುತ್ತೆ. ಇವಾಗ ಮತ್ತೆ ಯಾಕೆ ಬಾಸ್ ಜೊತೆ ಇದ್ದಾರೆ? ಈಗ ಅವ್ರು ಕೆಟ್ಟವರಾಗಿರೋ ಅವ್ರ ಜೊತೆ ಇರ್ತಾ ಇರಲಿಲ್ಲ ತಾನೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹಿಂಗ್ ರಿಯಾಕ್ಟ್ ಮಾಡೋದು ಅವಶ್ಯಕತೆ ಇತ್ತ ಅಂತ. ರಾಜ್ಕುಮಾರ್ ಫ್ಯಾಮಿಲಿ ಅವ್ರ ಬಗ್ಗೆ ಇವಾಗ ಹೇಳಿದ್ರು ಅವರು. ಇದೇ ಯುವರಾಜ್ ಕುಮಾರ್ ಸರ್ದು ಒಂದು ಇಶ್ಯೂ ಆಯಿತು, ಸ್ವಂತ ಹೆಂಡತಿಗೆ ಮೋಸ ಮಾಡಿ ಇನ್ನೊಬ್ರ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ ಅಂತ. ಅದು ವಿತ್ ಆಡಿಯೋ ಲೀಕ್ ಆಗಿದೆ. ಸೊ ಆ ಒಂದು ಮ್ಯಾಟರ್ನ ಏನ್ ಮಾಡ್ತಾರೆ, ಅಲ್ಲೇ ಮುಚ್ಚಾಕ್ತಾರೆ. ಬಟ್ ಫ್ಯಾನ್ಸ್ ಲೈಕ್ ಅವರು ಅಥವಾ ಅವ್ರ ಕುಟುಂಬದವರು ಯಾರ ಮೇಲೂ ಹಲ್ಲೆ ಮಾಡಿದ್ರು ಅಥವಾ ಯಾರನ್ನೋ ಕೊಲೆ ಮಾಡ್ಲಿಕ್ಕೆ ಹೋದ್ರು, ಹಿಂಗ ಆರೋಪ ಬಂದಿದೆ. ದೇರ್ ಇಸ್ ಅ ಡಿಫರೆನ್ಸ್. ಎರಡನ್ನೂ ನೀವು ಹೇಳ್ದಾಗೇನೆ ಪ್ರತ್ಯೇಕ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ ಅಂತಲೇ ಗಮನಿಸಿ ಹೇಳ್ತಾ ಇದ್ದೀನಿ. ಬಟ್ ಅಲ್ಲಿ ಬಂದಿದ್ದು ವೈಯಕ್ತಿಕವಾದ ಸಂಸಾರಿಕ ವಿಚಾರದಲ್ಲಿ ಕಲಹ. ಬಟ್ ಹೊಡೆದ್ರು ಅಂತಾಗ್ಲಿ, ಕೈ ಮಾಡಿದ್ರು ಅಂತಾಗ್ಲಿ, ಅಟ್ಯಾಕ್ ಮಾಡಿದ್ರು ಅಂತಾಗ್ಲಿ ಬರ್ಲಿಲ್ಲ. ಡಿಫ್ರೆನ್ಸ್ ಅಷ್ಟೇ. ಕೊಲೆ ಮಾಡ್ಬೇಕು ಅಂತಾನೆ ಬಾಸಿಗೆ ಇದ್ದಿದ್ರೆ ಎಲ್ಲೋ ಆಚೆ ಹೋಗಿ ಸುಪಾರಿ ಕೊಟ್ಟಿ ಮಾಡಿಸ್ಬೋದಿತ್ತು. ಅವ್ರಿಗೆ ಆ ಮೆಂಟಾಲಿಟಿ ಇರ್ಲಿಲ್ಲ. ಪಟ್ಟಣಗೆರೆ ಶೆಡ್ ಅವ್ರ ಮನೆ ಅಲ್ಲ. ನಾವೇ ನೋಡಿದೀವಿ. ಯಾವ ಚಾನಲ್ ಹೇಳ್ಬಿಡಿ ಮೇಡಮ್ ಹೆಸರು? ನಾವ್ ಆಕ್ಚುಲಿ ಬೇರೆ ಚಾನಲ್ಗಳ ಹೆಸರು ತಗೊಳಂಗಿಲ್ಲ, ಬಟ್ ಹೇಳಿ ಯಾವ ಚಾನಲ್ ಅಲ್ಲಿ. ಯಾಕಂದ್ರೆ ಸುಮ್ನೆ ಏನ್ ಹೇಳ್ತಾರೆ, ಗಾಳಿಲ್ ಗುಂಡು ಹೊಡೆದಂಗ ಆಗ್ಬಾರ್ದು. ಇಲ್ಲ, ಇದು ಖಂಡಿತವಾಗೂ ನಾನೇ ಟಿವಿ ಸೋಶಿಯಲ್ ಮೀಡಿಯಾದಲ್ಲಿ ಬಂದಿದ್ದ, ಟಿವಿಲ್ ಬಂದಿದ್ದ, ನ್ಯೂಸ್ ಚಾನಲ್ ಅಲ್ಲಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಗೊತ್ತಿಲ್ಲ ಇನ್ನು. ಆಯ್ತು, ನೀವು ಹೇಳಿದಾಗ ಒಪ್ಕೋತೀನಿ, ಆರೋಪಿ ಅಲ್ವಾ. ಆರೋಪಿ ಆಗಿದ್ರು ಕೂಡ ಕಾನೂನಿನ ಪ್ರಕಾರ ಅವ್ರು ಇರೋದೇ ಜೈಲಲ್ಲಿ ಇದ್ಕೊಂಡು ಆ ಕೆಲಸ ಮಾಡೋ ಸರಿನಾ ತಪ್ಪ. ಜೊತೆಗೆ ಅವರು ಹೈಕೋರ್ಟಿಂದ ಆಚೆ ಬೇಲ್ಗೆ ಅಪ್ಲೈ ಮಾಡಿದಾಗ ಅವ್ರು ಹೇಳಿದ್ರು ನಂಗೆ ಬೆನ್ನು ಆಪರೇಷನ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಷ್ಟು ಜನ ಗಲಾಟೆ ಮಾಡ್ತಾ ಇರ್ತಾರೆ, ಅದ್ರಲ್ಲಿ ಒಬ್ಬ ಮಾತ್ರ ಚುಚ್ಚಕ್ ಸಾಧ್ಯ. ಬಟ್ ಅರೆಸ್ಟ್ ಮಾಡೋದು ಅಷ್ಟು ಜನ ಅರೆಸ್ಟ್ ಮಾಡ್ತಾರೆ. ನೀವು ಹೈಕೋರ್ಟ್ ಕೊಟ್ಟ ಜಾಮೀನಿನ ಅರ್ಜಿಯ ಆದೇಶ, ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಯಾರು ಮಾತಾಡಿದ್ರು? ಜನಗಳು, ಆಪೋಸಿಟ್ ಫ್ಯಾನ್ಸ್ ಮಾತಾಡಿದ್ರು. ಡಿ ಬಾಸ್ ಅನ್ಎಜುಕೇಟೆಡ್. ಯಾರು ಹೇಳಿದ್ದು? ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ. ಅನ್ಎಜುಕೇಟೆಡ್ ನಾನು? ಚಾನ್ಸೇ ಇಲ್ಲ. ಚಿಕ್ಕ ವಯಸ್ಸಿನ ಡಿ ಬಾಸ್ ಅಭಿಮಾನಿ ನಾನು. ಅದೇಂಗ್ ಹೇಳ್ತಾರೆ ಜನ? ಯಾಕೆ ಹಂಗಾರೆ ಡಬಲ್ ಡಿಗ್ರಿ ಇರೋರು ಸುಪ್ರೀಂ ಕೋರ್ಟ್ ನ ಜಜ್ಮೆಂಟ್ ಯಾಕೆ ಓದ್ಲಿಲ್ಲ? ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಾವು ಸುಪ್ರೀಂ ಕೋರ್ಟ್ ಗೆ ಆಪೋಸಿಟ್ ಅಂತ ಹೇಳ್ತಾ ಇಲ್ಲ. ಅಲ್ಲ, ನಿಮಿಷ ನೋಡಿ. ಡಬಲ್ ಡಿಗ್ರಿ ಇರೋ ಎಜುಕೇಟೆಡ್ ಆಗಿ ನೀವೇನೆ ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ರೆ, ಇದ್ರ ಆಧಾರದ ಮೇಲೆ ಮಾತನಾಡ್ಬಿಟ್ರೆ ನಿಜವಾಗ್ಲೂ ಅನ್ಎಜುಕೇಟೆಡ್ ಇದ್ದವ್ರ ಕತೆ ಏನು? ನನ್ನ ಆತಂಕ ಅಷ್ಟೇನೆ. ನೀವು ಲಾಯರ್ ಕೂಡ ಇಲ್ಲ, ನಾನೊಬ್ಬ ಕಲಾವಿದನು ಕೂಡ. ಅದನ್ನು ಇರ್ಲಿ, ಅದು ಪ್ರೊಫೆಷನಲ್ ಬಿಟ್ಬಿಡಿ, ಪ್ರೊಫೆಷನಲ್ ಇಲ್ಬೇಡ. ಸುಪ್ರೀಂ ಕೋರ್ಟಲ್ಲಿ ಈಗ ಬೇಲ್ ರದ್ದಾಗಿದೆ. ಬೇಲ್ ರದ್ದಾಗಿದೆ ಅಂತ ಅವರು ಅಪರಾಧಿ ಆಗೋದಿಲ್ಲ. ಅಪರಾಧಿ ಆಗ್ಲಿಕ್ಕೆ ಸಾಧ್ಯ ಕೂಡ ಇಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಿಟ್ಬಿಡಿ, ಅವ್ರದ್ದು ಬಿಟ್ಬಿಡಿ. ನೀವ್ ಹೇಳಿ, ನಮಗ್ ಗೊತ್ತಾಗ್ಲಿ, ಟಿವಿಲ್ ನೋಡೋ ಜನಕ್ ಗೊತ್ತಾಗ್ಲಿ, ಬೇರೆ ನಟರಿಗೆ ಗೊತ್ತಾಗ್ಲಿ, ದರ್ಶನ್ ಅವ್ರ ಅಭಿಮಾನಿಗಳು ಇವರು, ದರ್ಶನ್ ಅಭಿಮಾನಿ ಇವರಲ್ಲ, ಹೆಂಗ್ ಗೊತ್ತಾಗತ್ತೆ? ಅದೇ ಮೇಡಮ್, ಯಾರಂತ ಗೊತ್ತಾಗಲ್ಲ. ಇವಾಗ ನಾವೇ ಮಾಡಿದೀವಿ ಅಂತಾನು ಗೊತ್ತಾಗಲ್ಲ, ಅವರೇ ಮಾಡಿದಾರೆ ಅಂತಾನು ಗೊತ್ತಾಗಲ್ಲ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಆರೋಪ ಮಾಡ್ತಾ ಇದಾರೆ. ಇವಾಗ ಹೋಗ್ಲಿ, ಅವ್ರಿಗೆ ಗೊತ್ತಿಲ್ಲ ಅಲ್ಲ ಡಿ ಬಾಸ್ ಅಭಿಮಾನಿ ಅಂತ ಏನಕ್ಕೆ ಆರೋಪ ಮಾಡ್ತಾ ಇದಾರೆ? ಫೋಟೋ ಹಾಕಿದ್ದಾರೆ. ಇವಾಗ ನಿಮ್ ಫೋಟೋ ಹಾಕೊಂಡು ಫಸ್ಟ್ ಕಂಪ್ಲೇಂಟ್ ಕೊಡ್ತೀನಿ ಸರ್. ನನ್ನ ಫೋಟೋ ಹಾಕಿ ಯಾರಾದ್ರೂ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿರೋದು ನನ್ ಗಮನಕ್ಕೆ ಕೊಟ್ರೆ, ಒಂದ್ ನಿಮಿಷ, ನಾನ್ ದರ್ಶನ್ ಅವ್ರ ಥರದಲ್ಲಿ ಮೌನವಾಗಿರಲ್ಲ, ನಾನ್ ಕಂಪ್ಲೇಂಟ್ ಕೊಡ್ತೀನಿ. ನೀವು ಕೊಡಲ್ವಾ? ನೀವು ನಿಮ್ಮ ಫೋಟೋ ಬಳಸ್ಕೊಂಡ್ರೆ, ಇವಾಗ ನಿಮ್ ಫೋಟೋ ಡಿಪಿಲಿ ಇರುತ್ತೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೀವು ಹೋಗ್ಬಿಟ್ಟು ಬ್ಯಾಡ್ ಕಮೆಂಟ್ ಹಾಕ್ತೀರಾ. ಎಕ್ಸಾಂಪಲ್,
ಬೇರೆಯವ್ರಿಗೆ ಬ್ಯಾಡ್ ಕಮೆಂಟ್ ಹಾಕ್ತೀರಾ, ನಿಮ್ ಫೋಟೋನ ಬೇರೆಯವ್ರು ಹಾಕೊಂಡಿರ್ತಾರೆ, ಅವರು ನಿಮ್ಮ ಅಕೌಂಟ್ ಇಂದ ಬೇರೆಯವ್ರಿಗೆ ಬ್ಯಾಡ್ ಕಮೆಂಟ್ ಹಾಕಿರ್ತಾರೆ, ಅವಾಗ ಅದು ನೀವೇ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.